ಇರುತ್ತಲ್ಲ ಹಪಾಹಪಿ ಅಂದ್ರೆ ನಮ್ಗೇನೋ ಹೇಳೋದಕ್ಕಿರುತ್ತೆ ಅಥವಾ ನಮಗೆ ಪ್ರಶ್ನೆಗಳಿರುತ್ತೆ, ನಮಗೆ ಗೊಂದಲಗಳಿರುತ್ತೆ. ಅದನ್ನ ಒಂದು ಸಣ್ಣ ರೀತಿಯ ಹುಡುಕಾಟ ಈ ಸಿನಿಮಾದಲ್ಲಿ ಇದೆ. ಆದ್ರೆ ಅದೇ ನೇರವಾಗಿ ಆದ್ರೆ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಬರೆದಿದ್ದಾರೆ JP. ಅದನ್ನ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲಾ ಪಾತ್ರಗಳು ಅಭಿನಯಿಸಿದ್ದಾರೆ. ಒಂದು ಸಂದೇಶ ಇರುತ್ತೆ ಸರ್, ಅದು ಸಿನಿಮಾದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನ್ ಸಂದೇಶ ಅಂತ. ಇದು ಬೇರೆಯವ್ರ ಆನ್ಸರ್ ಮಾಡ್ಬೇಕಾ ನಾನೇ? ಶೂಟಿಂಗ್ ಒಂದು 45ರಿಂದ 50 ದಿವಸದ ಇದರಲ್ಲಿ ನಮ್ಮ ಮಂಗಳೂರಿನ ಸ್ವಲ್ಪ ಒಳಗೆ ಹೋದ್ವಿ, ಯಾಕಂದ್ರೆ ತುಂಬಾ ರೂರಲ್ ಆದ ಕಾರಣ. ಬೆಳ್ತಂಗಡಿ ಸುತ್ತಮುತ್ತ ಕಕ್ಕೆಪದವು ಅನ್ನುವಂಥ ಜಾಗದಲ್ಲಿ ಇದನ್ನ ಹೆಚ್ಚಿನ ವೇಣೂರು ಸುತ್ತಮುತ್ತ ಹೆಚ್ಚಿನ ಇದನ್ನ ಶೂಟ್ ಮಾಡಿದ್ವಿ. ನೈಜ ಘಟನೆ ಅಲ್ಲ ಸರ್, ನೈಜ ಯಾವುದೇ ಕಾಲ್ಪನಿಕ, ಕಂಪ್ಲೀಟ್ಲಿ ಕಾಲ್ಪನಿಕ. ಆದ್ರೆ ಪಾತ್ರಗಳನ್ನ ನೀವೆಲ್ಲೋ ನೋಡಿದೀರಾ, ಇದರಲ್ಲೊಂದು ಭಾವ ಅಂತ ಪಾತ್ರ ಬರುತ್ತೆ. ಈ ತರದ ಭಾವನ ನಾವು ಪ್ರತಿ ಫಂಕ್ಷನ್ ಅಲ್ಲಿ ನೋಡಿದೀವಿ ಅಂತ ಅನ್ಸುತ್ತೆ. ಅದು ಹೇಳಿದ ತಕ್ಷಣ ಎಲ್ಲರೂ ನಗಾಡಿದ್ರು, ನಗು ಬಂತು. ಅಣ್ಣ ಸೊ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂತ ಒಬ್ಬ ಭಾವ ಇದ್ದಾರೆ. ಅಂಡ್ ಜೊತೆಗೆ ಒಬ್ಬ ರವಿ ಅಣ್ಣ ಇದ್ದಾರೆ, ಬಹಳ ಧೈರ್ಯವಂತ ಆದ್ರೆ ಎಲ್ಲೋ ಒಂದು ಕಡೆ ಭಯ ಇರುವಂತ ರವಿ ಅಣ್ಣ ಇದ್ದಾರೆ. ಜೊತೆಗೆ ತುಂಬಾ ಆಸೆಯಿಂದ ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಹಾಳು ಮಾಡ್ಕೊಳ್ಳುವಂತ ಅಶೋಕ ಅನ್ನುವಂತ ಪಾತ್ರ ಇದ್ದಾರೆ. ಜೊತೆಗೆ ಪ್ರತಿ ಹಳ್ಳಿಯಲ್ಲಿರುವಂತ ಒಬ್ರು ಭಾನು ಅಂತ ಒಂದು ಪಾತ್ರ ಇದ್ದಾರೆ. ಸೊ ತುಂಬಾ ಒಳ್ಳೆಯ ಸಿನಿಮಾ. ಆ ಸುತ್ತಮುತ್ತನೇ ಶೂಟ್ ಆಯ್ತು ಸರ್. ಸರ್ ತುಂಬಾ ಫುಲ್ ಸರ್, ಹೆಚ್ಚಿನ ಜನರನ್ನ ಕರ್ಕೊಂಡ್ ಬಂದಿಲ್ಲ. ಆಮೇಲೆ ಒಂದು 30 ಜನ ಆರ್ಟಿಸ್ಟ್ ಇದ್ದಾರೆ ಸರ್. ಅಂದ್ರೆ ತುಂಬಾ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ. ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲಾ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು 30 ಜನ ಕಾಣಿಸುವಂತ ನೆನ್ಪಿಟ್ಕೊಳ್ಳುವಂತ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ಒಂದು ಯಾವುದೋ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ, ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗ್ಲಿ ಅಂತ ಇದ್ ಮಾಡಿದ್ದು ಸರ್. ನಿಮ್ಮ ಸಿನಿಮಾ ಅಂತಂದ್ರೆ ಟೈಟಲ್ ಇಂದ ಹಿಡಿದು ಪೋಸ್ಟರ್ ಸಿನಿಮಾ ಮುಗಿಯೋವರೆಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಬಟ್ ಇದ್ರಲ್ಲಿ ಇವಾಗ ಗಿಬ್ಲಿ ಟ್ರೆಂಡ್ ಅಂತ ಬಂತಲ್ಲ, ಸೊ ಆತರ ಒಂದು ಪೋಸ್ಟರ್ ಕಾಣಿಸ್ತಾ ಇದೆ. ಆತರ ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನಾವ್ ಇಲ್ಲಿ ತನಕ ಮಾಡಿದಂತ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜರೇಟೆಡ್ ಕಾಮಿಡಿ ಇರುತ್ತೆ. ಆ ಎಕ್ಸಾಜರೇಟೆಡ್ ಕಾಮಿಡಿಯನ್ನು ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಚರಿಶ್ ಆದಂತಹ ಪರ್ಫಾರ್ಮೆನ್ಸ್ಗಳು, ಜೊತೆಗೆ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು, ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ. ಹಾಗಾಗಿ ಅದನ್ನ ಯಾವ ರೀತಿ ರಿಫ್ಲೆಕ್ಟ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಬೇರೆ ಬೇರೆ ರೀತಿ ಪೋಸ್ಟರ್ ಗಳನ್ನ ಟ್ರೈ ಮಾಡಿದ್ವಿ. ಆದ್ರೆ ಯಾವಾಗ ಆ ಪಾತ್ರಗಳು ಈ ತರ ಕಾಣಿಸಕ್ ಶುರು ಮಾಡಿದ್ವು, ಆಗ ನಮಗೆ